Namaskara Bengaluru. We are right now here in iSiri veg restaurant, which is just beginning of the day. ಇವತ್ತು ಹೊಸ ಶುಭಾರಂಭ ಇದರದು. ರವಿಶಂಕರ್ ಮತ್ತು ಗಿರೀಶ್ ಇನಿಷಿಯೇಷನ್ ಇದು. I requested them to open a shop over here because ನಾವು ಒಂದು ಸುಮಾರು 45-50 ಜನ ಇಲ್ಲಿ ಎವ್ರಿ ಡೇ ಕೆಲಸಕ್ಕೆ ಬರ್ತೀವಿ ಹೋಗ್ತೀವಿ. ಅದ್ರ ಜೊತೆಗೆ ಸಾವಿರಾರು ಜನ ಇಲ್ಲಿಂದ ಬೆಂಗಳೂರಿಂದ ಅವ್ರದ್ದು ಜರ್ನಿ ಶುರು ಮಾಡ್ತಾರೆ. ಇಲ್ಲಿ ಸುತ್ತಮುತ್ತ 1.5-2 ಕಿಲೋಮೀಟರ್ ತನಕ ನಮಗೊಂದು ವಾಟರ್ ಬಾಟ್ಲು ಸಿಗೋದಿಲ್ಲ. ಇಂಟೆನ್ಷನ್ ಆಫ್ ಓಪನಿಂಗ್ ದಿಸ್ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್ ಇಸ್ ಇದು ಹೋಮ್ ಮೇಡ್ ಫುಡ್. ಅಬ್ಸಲ್ಯೂಟ್ಲಿ ವಾಟ್ ಐಮ್ ಸ್ಪೀಕಿಂಗ್ ಐ ಹ್ಯಾವ್ ಆಲ್ರೆಡಿ ಟೇಸ್ಟೆಡ್ ಲಾಸ್ಟ್ ಒನ್ ವೀಕಿಂದ ಅವ್ರದ್ದು ಊಟ ತಿಂತಾ ಇದ್ದೀನಿ ನಾನು. ಐ ಆಮ್ ಶ್ಯೂರ್ all of you will be enjoying this food as much as you enjoy your homely food. It's absolutely going to be a self-service also service here. ಅವ್ರಿಗೆ ಎಕ್ಸ್ಟೆನ್ಷನ್ಗೂ ಆಪರ್ಚುನಿಟಿ ಇದೆ ಇಲ್ಲಿ. I wish all the very best for Ravishankar. Thank you, sir. Also, good luck to Girish. Give most and more. The only way you can reach from directly to heart is through food. ಅದೊಂದೇ ದಾರಿ ಇರೋದು. ಊಟ ಕೊಡೋದು ಅನ್ನದಾನ ಮಾತ್ರ ಅಲ್ಲ. That is the only way you can reach somebody's heart. Good luck to iSiri. ಸೊ ಸ್ಪೆಷಾಲಿಟಿ ಹೇಳೋದಕ್ಕೆ ಮುಂಚೆ ಒಂದು ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಈಗ ನಮ್ಮಲ್ಲಿ ಏನಾಗುತ್ತೆ, ನಾವು ಯಾವುದೇ ವೆಜ್ ರೆಸ್ಟೋರೆಂಟ್ಗೆ ಹೋದರೆ ಸ್ಟೀರಿಯೋ ಟೈಪ್ ಆಗುತ್ತೆ. ಈಗ ಇದರ್ ಇಟ್ಸ್ ಉಡುಪಿ ಸ್ಟೈಲ್ ಅಥವಾ ತಮಿಳ್ ಸ್ಟೈಲ್ ಅಥವಾ ಆಂಧ್ರ ಸ್ಟೈಲ್. ನಮ್ಮಲ್ಲಿ ಈಗ 3 ಥರದ ಹೋಮ್ ಮೇಡ್ ಫ್ಲೇವರ್ನ ಇಲ್ಲಿ ಕೊಡ್ತೀವಿ. ಸೊ ಯಾರು ಯಾವ ಫುಡ್ ಬೇಕಾದರೂ ಬಂದಿಲ್ಲ ಆರಾಮಾಗಿ ತಿನ್ಬೋದು. ಸೊ ಎಲ್ಲ ಹೈಜೀನ್, ಏನು ಬೆರಕೆ ಇರಲ್ಲ, ಯಾವ ಕೆಮಿಕಲ್ಸ್ ಇರಲ್ಲ. ಈವನ್ ಹಾಲಿಗೂ ರಿಚ್ ಕ್ರೀಮ್ ವಿತೌಟ್ ವಾಟರ್ ಇರುವಂಥ ಮಿಲ್ಕೆ ಯೂಸ್ ಮಾಡಿ ನೀವೆಲ್ಲ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ ಕೊಡಿ. ಸೊ ಇವನ್ ಇನ್ನೊಂದು ಸ್ಪೆಷಾಲಿಟಿ ಇಲ್ಲಿ ಮುದ್ದೆ ಊಟನೂ ಸಿಗುತ್ತೆ. ಸೊ ಖಂಡಿತ ಎಲ್ಲ ಟ್ರೈ ಮಾಡಿ. 9 ನಮಗೆ ಹಾಗೆ ನಿಧಾನವಾಗಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ 11. ಥ್ಯಾಂಕ್ಸ್. ಅವ್ರು ರವಿಶಂಕರ್ ಹೇಳಿದಂಗೆ ಅದೇ ನಮ್ಮ ಉದ್ದೇಶ ಆಗಿತ್ತು. ಬೇಸಿಕಲಿ ಹೋಮ್ ಕುಕ್ ಫುಡ್ನ ರೆಸ್ಟೋರೆಂಟ್ಸಲ್ಲಿ ಕೊಡೋಣ ಅಂತ. ಸೊ ಹಾಕ್ಕೊಡುವಾಗ ಸ್ವಲ್ಪ ವೈವಿಧ್ಯನೂ ಇಟ್ಕೊಳ್ಳೋಣ ಅಂದ್ಬಿಟ್ಟು 3 ಮಿಕ್ಸ್ ಮಾಡಿದ್ದೀವಿ. ಆಂಧ್ರ ಸ್ಟೈಲ್, ತಮಿಳ್ ಸ್ಟೈಲ್ ಆ್ಯಂಡ್ ಕರ್ನಾಟಕ ಸ್ಟೈಲ್. ಟ್ರೈ ಮಾಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.